ಹಲೋ ಹಾಯ್ ನಮಸ್ಕಾರ, ನಾನು ನಿಮ್ಮ ಪವನ್ ಶೆಟ್ಟಿ. ಸೊ ಇವತ್ತು ಪ್ರೋಟೀನ್ ಬಗ್ಗೆ, ವೇ ಪ್ರೋಟೀನ್ ಸಿಕ್ಕಾಪಟ್ಟೆ ಮೆಸೇಜಸ್ ಕೇಳಿಬಿಟ್ಟಿದ್ದಾರೆ. ಅದ್ರ ಬಗ್ಗೆ ಅದು ಹೇಗೆ ಯೂಸ್ ಮಾಡೋದು, ಸೈಡ್ ಎಫೆಕ್ಟ್ಸು, ಅದ್ರ ಬಗ್ಗೆ ರೂಮರ್ಸು, ಯಾರು ಯೂಸ್ ಮಾಡ್ಬೋದು, ಯಾವ ಟೈಮಲ್ಲಿ ಯೂಸ್ ಮಾಡಬೇಕು, ಪ್ರತಿಯೊಂದು ಕ್ವೆಶ್ಚನ್ಸ್ಗೂ ಈ ವಿಡಿಯೋಲಿ ಆನ್ಸರ್ ಮಾಡ್ತೀನಿ. ಸೊ ಟಾಪಿಕ್ ಬಂದು ವೇ ಪ್ರೋಟೀನ್ ಬಗ್ಗೆ ನೀವೇನೇನು ತಿಳ್ಕೊಬೇಕಾಗಿತ್ತು ಅದು ಪ್ರತಿಯೊಂದು ಈ ಒಂದು ವಿಡಿಯೋಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಆಫ್ ಆಲ್, ವೇ ಪ್ರೋಟೀನ್ ಅಂದರೆ ಏನು? ವೇ ಪ್ರೋಟೀನ್ ಏನಿಲ್ಲ, ಇಟ್ ಈಸ್ ನ್ಯಾಚುರಲ್ ಥಿಂಗ್. ನೀವು ಹಾಲಿಂದ ಮೊಸರು ಮಾಡ್ತೀರಲ್ಲ, ಮೊಸರು ಮಾಡಿದಾಗ ಮೇಲ್ಗಡೆ ಅದೇನು ವಾಟರ್ ಕಂಟೆಂಟ್ ಏನು ಉಳ್ಕೊಳುತ್ತೆ, ಆ ವಾಟ್ರಿ ಏನಿರುತ್ತೆ ಅದರಲ್ಲಿ ವೇ ಪ್ರೋಟೀನ್ ಇದೆ. ಸೊ ಇಂಡಸ್ಟ್ರೀಸಲ್ಲಿ ಏನು ಮಾಡ್ತಾರೆ, ಆ ಒಂದು ವಾಟರಿಂದ ವೇಯನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಅದಕ್ಕೆ ಫ್ಲೇವರ್ಸ್ ಹಾಕಿ ಸ್ವಲ್ಪ ಮಲ್ಟಿವೈಟಮಿನ್ಸ್ ಅದು ಇದು ಎಲ್ಲ ಹಾಕಿ ಒಂದು ಪ್ರಾಪರ್ ಫುಡ್ ಥರ ರೆಡಿ ಮಾಡಿಕೊಡ್ತಾರೆ. ಸೊ ಇದು ಪ್ಯೂರ್ ವೆಜಿಟೇರಿಯನ್. ಇದು ಚಿಕನಿಂದ, ಮೊಟ್ಟೆಯಿಂದ, ಇದರಿಂದ ತೆಗೆಯೋದಲ್ಲ. ಮೊಟ್ಟೆಯಿಂದ ಬರೋ ಪ್ರೋಟೀನ್ನ ಆಲ್ಬುಮಿನ್ ಅಂತ ಹೇಳ್ತೀವಿ, ಅದು ಸಪ್ರೇಟಾಗೇ ಸಿಗುತ್ತೆ. ಬಟ್ ವೇ ಪ್ರೋಟೀನ್ ಅಂದರೆ ಮಿಲ್ಕ್ ಬೇಸ್ಡ್, ಮಿಲ್ಕಿಂದ ಎಕ್ಸ್ಟ್ರಾಕ್ಟ್ ಮಾಡಿರೋವಂಥ ಒಂದು ಇದು. ಸೊ ದ್ಯಾಟ್ ಈಸ್ ವೇ. ಈಗ ವೇ ಯಾರು ಯೂಸ್ ಮಾಡ್ಬೋದು? ಸೊ ಆನ್ಸರ್, ಯಾರು ಬೇಕಂದ್ರೂ ಯೂಸ್ ಮಾಡ್ಬೋದು. ಮೆನ್, ವಿಮೆನ್, ಕಿಡ್ಸು ಯೂಸ್ ಮಾಡ್ತಾರೆ. ಆ್ಯಕ್ಚುಲಿ ನೀವು ಚಿಕ್ಕ ಹುಡುಗರದು, ಚಿಕ್ಕ ಮಕ್ಕಳದು ಫುಡ್ ಪ್ರಾಡಕ್ಟ್ಸ್ ನೋಡಿದಾಗ ಪ್ರೋಟೀನ್ ಅಂತ ಇರುತ್ತೆ, ಕೆಲವುದರಲ್ಲಿ ವೇ ಪ್ರೋಟೀನ್ ಅಂತ ಇರುತ್ತೆ. ಹೌದು, ಕಂಟೆಂಟ್ ಕಡಿಮೆನೇ ಇರ್ಬೋದು, ಬಟ್ ಒಂದು ವೇ ಪ್ರೋಟೀನ್ ಅವರದಲ್ಲೂ ಇರುತ್ತೆ. ಅವರೊಂದು ಏನು ಪ್ರಾಡಕ್ಟ್ಸ್ ತೊಗೊಂಡಿರ್ತೀರ, ಕಿಡ್ಸ್ ಪ್ರಾಡಕ್ಟ್, ಅದರಲ್ಲೂ ಇರುತ್ತೆ. ಸೊ ವೇ ಪ್ರೋಟೀನ್ ದೊಡ್ಡವರು ತೊಗೊಬೋದು, ಚಿಕ್ಕವರು ತೊಗೊಬೋದು. ಪ್ರೋಟೀನ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಬಿಲ್ಡಿಂಗ್, ಗ್ರೋಯಿಂಗ್ ಆಲ್ಸೋ. ಸೊ ಚಿಕ್ಕ ಹುಡುಗರಿಗೆ ಗ್ರೋಯಿಂಗ್ಗೆ ತುಂಬ ಹೆಲ್ಪ್ ಆಗುತ್ತೆ, ಬಟ್ ಮ್ಯಾಕ್ಸಿಮಮ್ ಕಂಟೆಂಟಲ್ಲಿ ತೊಗೊಳ್ಬಾರ್ದು. ಇಟ್ ಶುಡ್ ಬಿ ಮಿನಿಮಮ್. ಆ್ಯಂಡ್ ಅದನ್ನ ಡಿಸೈಡ್ ಮಾಡೋದು ನಿಮ್ಮ ಏಜು, ನಿಮ್ಮ ಆ್ಯಕ್ಟಿವಿಟೀಸ್ ಮೇಲೆ. ಸೊ ಎವ್ರಿಬಡಿ ಆ್ಯಂಡ್ ಎನಿಬಡಿ ಕ್ಯಾನ್ ಟೇಕ್ ಇಟ್ ಅಂಟಿಲ್ ಅನ್ಲೆಸ್ ಅವ್ರಿಗೇನು ಮೆಡಿಕಲ್ ಕಂಡೀಷನ್ಸ್ ಇದ್ದರೆ ಮಾತ್ರ ಸ್ಟಾಪ್ ಮಾಡಬೇಕು. ಸೊ ಮೆಡಿಕಲಿ ಕನ್ಸಲ್ಟ್ ಮಾಡೋದು ತುಂಬ ಒಳ್ಳೆಯದು. ಆ್ಯಂಡ್ ಥರ್ಡ್ ಒನ್, ಸೊ ಇದು ಸೇಫಾ ಅನ್ಸೇಫಾ? ಇದನ್ನ ತೊಗೊಂಡು ಎಷ್ಟೋ ಜನ ಕಿಡ್ನಿ ಡ್ಯಾಮೇಜ್ ಆಗಿದೆ, ಲಿವರ್ ಡ್ಯಾಮೇಜ್ ಆಗಿದೆ, ಅದು ಇದು ಅಂತ ಎಷ್ಟೊಂದು ನ್ಯೂಸ್ಗಳು ಬರ್ತಾಯಿದೆ. ಸೊ ಇಟ್ ಈಸ್ ವೆರಿ ಸೇಫ್ ಇಫ್ ಯು ಆರ್ ಪರ್ಚೇಸಿಂಗ್ ಫ್ರಮ್ ಜೆನ್ಯೂನ್ ಸೋರ್ಸ್. ಅಂದರೆ ನಿಮ್ಗೆ ಗೊತ್ತಿರೋ ಅಂಥ ರಿಯಲ್ ಒರಿಜಿನಲ್ ಪ್ರಾಡಕ್ಟ್ಸ್ ನೀವು ತೊಗೊತಾ ಇದ್ದರೆ ವೆರಿ ಸೇಫ್. ಆ್ಯಂಡ್ ಕ್ವಾಂಟಿಟಿ ನೀವು ಕರೆಕ್ಟಾಗಿ ಪ್ರಾಪರಾಗಿ ನಿಮ್ಮ ಗೋಲ್ ಏನಿದೆ ಅದಕ್ಕೆ ತಕ್ಕಂಗೆ ತಿನ್ನಬೇಕು. ಸೊ ಸುಮ್ಮನೆ ಯಾರೋ ಏನೋ ಹೇಳಿದ್ರು ಅಂತ ಸುಮ್ಮನೆ ತೊಗೊಳಕ್ಕೆ ಹೋಗ್ಬೇಡಿ. ಯು ಹ್ಯಾವ್ ಟು ನೋ ಹೌ ಮಚ್ ಯು ಆರ್ ಟೇಕಿಂಗ್ ಆ್ಯಂಡ್ ಯಾಕೆ ತೊಗೊತಾ ಇದ್ದೀರಾ, ಅದೆರಡು ಪ್ರಾಪರಾಗಿ ಕ್ಲಿಯರಾಗಿ ಗೊತ್ತಿದ್ದರೆ ಮಾತ್ರ ಕರೆಕ್ಟಾಗಿ ತೊಗೊಳ್ಳಿ. ಆ್ಯಂಡ್ ಇಟ್ ಈಸ್ ಸೇಫ್. ಯಾವಾಗ ಅನ್ಸೇಫ್ ಆಗುತ್ತೆ ಅಂದರೆ ಅನ್ನೋನ್ ಸೋರ್ಸಸ್ಸಿಂದ ನಿಮಗೆ ಆ ಪ್ರೋಟೀನ್ ತಲುಪುತ್ತೆ. ಸೊ ಯಾರೋ ₹100, ₹500 ಕಡಿಮೆ ಕೊಡ್ತಾಯಿದ್ದಾರೆ ಅಂತ ಅಲ್ಲಿಂದ ತೊಗೊತೀರಾ, ಅದು ಜೆನ್ಯೂನ್ ಇರ್ಬೋದು, ಇಲ್ಲದೆ ಇರ್ಬೋದು. ಸೊ ಆಗಾದಾಗ ಆ ಕಂಡೀಷನ್ಸಲ್ಲಿ ನಿಮಗೆ ಸೈಡ್ ಎಫೆಕ್ಟ್ಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಸೈಡ್ ಎಫೆಕ್ಟ್ಸ್ ರೈಟ್ ಫ್ರಮ್ ಅದೇ ಆ ಕ್ರ್ಯಾಂಪಿಂಗು, ಲೂಸ್ ಮೋಷನ್ನು, ಆ ಬೇಸಿಕ್ ಸೈಡ್ ಎಫೆಕ್ಟ್ಸಿಂದ ಎಕ್ಸ್ಟ್ರೀಮ್ ಸೈಡ್ ಎಫೆಕ್ಟ್ಸು ಇರುತ್ತೆ. ಸೊ ಫಸ್ಟ್ ಥಿಂಗ್ ವಾಟ್ ಯು ಹ್ಯಾವ್ ಟು ಡೂ ಇಸ್, ನೀವು ತೊಗೊತಾ ಇರೋ ಸೋರ್ಸಸ್ ಜೆನ್ಯೂನ್ ಇದೆಯಾ ಇಲ್ವಾ ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಮಿಕ್ಕಿದೆಲ್ಲ ಸೇಫ್ ಆಗಿರುತ್ತೆ. ಸೊ ನೆಕ್ಸ್ಟ್ ಥಿಂಗ್, ಯಾವಾಗ ತೊಗೊಬೇಕು? ಸೊ ವೇ ಪ್ರೋಟೀನ್ ಸಪ್ಲಿಮೆಂಟ್ ಅಂದಿದ ತಕ್ಷಣ ಆ ವರ್ಡಲ್ಲೇ ಇದೆ ಸಪ್ಲಿಮೆಂಟ್. ಸಪ್ಲಿಮೆಂಟ್ನ ಯಾವಾಗ ತೊಗೊತೀವಿ? ಯಾವಾಗ ನಮ್ಮ ಮೇನ್ ಫುಡ್ಡಿಂದ ಪ್ರಾಪರ್ ಅಮೌಂಟ್ ಆಫ್ ಒಂದು ಡೈಲಿ ರಿಕ್ವೈರ್ಮೆಂಟ್ ಪ್ರೋಟೀನ್ಸ್ ಏನಿದೆ ಅದು ಸಿಗದೇ ಇರುವಾಗ ನಾವು ಪ್ರೋಟೀನ್ ಸಪ್ಲಿಮೆಂಟ್ಸ್ನ ತೊಗೊತೀವಿ. ಸಿಂಪಲ್ ಇದು. ಯಾವಾಗ ನೀವು ಮೇನ್ ಎಕ್ಸಾಮಲ್ಲಿ ಫೇಲ್ ಆಗ್ತೀರಾ ಆಗ್ತಾನೆ ಸಪ್ಲಿಮೆಂಟ್ರಿ ಎಕ್ಸಾಮ್ ಬರೀತೀರಾ. ಸಿಮಿಲರ್ಲಿ ಇದು ಅಷ್ಟೇ. ಸಪ್ಲಿಮೆಂಟ್ ಅಂದರೆ ಮೇನ್ ಸೋರ್ಸಿಂದ ಅಷ್ಟೊಂದು ಪ್ರೋಟೀನ್ ಬರ್ತಾ ಇಲ್ಲ ಅಂದರೆ, ದ್ಯಾಟ್ ಈಸ್ ನಿಮ್ಮ ಡೈಲಿ ಏನು ಬೇಕಾಗುತ್ತೆ ಅದು ಪೂರೈಸ್ತಿಲ್ಲ ಅಂದರೆ ದೆನ್ ಸಪ್ಲಿಮೆಂಟ್ನ ಆ್ಯಡ್ ಮಾಡಬೇಕು. ಸೊ ಇಟ್ ಕ್ಯಾನ್ ಬಿ ಅರ್ಲಿ ಮಾರ್ನಿಂಗ್ ಕುಡಿಬೋದು. ಇಫ್ ಇನ್ ಕೇಸ್ ವರ್ಕೌಟ್ ಮಾಡ್ತಾಯಿದ್ರೆ ವರ್ಕೌಟ್ ಆಗಿದ ತಕ್ಷಣ ಕುಡಿಬೋದು. ಸೊ ವರ್ಕೌಟ್ ಆಗಿದ ತಕ್ಷಣ ಎಷ್ಟು ನಿಮಿಷದಲ್ಲಿ ಕುಡಿಬೇಕು ಅಂತಲೂ ಕೆಲವರು ಕೇಳಿದ್ದಾರೆ. ಸೊ ವರ್ಕೌಟ್ ಆದಮೇಲೆ ಅರೌಂಡ್ 10 to 15 minutes ಇಲ್ಲ 20 minutes ಬಾಡಿಗೆ ಸ್ವಲ್ಪ ನ್ಯೂಟ್ರಲ್ ಸ್ಟೇಟಿಗೆ ಬರೋಕ್ಕೆ ಬಿಟ್ಬಿಡಿ. ಆ್ಯಂಡ್ ದೆನ್ ಯು ಕ್ಯಾನ್ ಡ್ರಿಂಕ್. ಬಟ್ ಇಟ್ ಹ್ಯಾಸ್ ಟು ಬಿ ವಿದಿನ್ 30 minutes. ಆ ವರ್ಕೌಟ್ ಮುಗಿದು ಆ್ಯಂಡ್ ರೆಸ್ಟ್ ಮಾಡೋ ಆ 30 minutes ಒಳಗಡೆ ನೀವು ಮುಗಿಸ್ಕೊಂಬಿಡಿ. ಬಟ್ ಮೈ ಅಡ್ವೈಸ್ ಇಸ್ ಲೆಟ್ ದಿ ಬಾಡಿ ಕಮ್ ಟು ನ್ಯೂಟ್ರಲ್ ಸ್ಟೇಟ್. ಒಂದು 15-20 minutes ಆದರೂ ಒಂದು ರಿಲ್ಯಾಕ್ಸ್ ಮಾಡಿ ಆ್ಯಂಡ್ ಇಮಿಡಿಯೇಟ್ಲಿ
ಆ ಒಂದು 10 ಮಿನಿಟ್ಸ್ ಗ್ಯಾಪ್ ಏನಿದೆ, 20ಇಂದ 30 ಮಿನಿಟ್ಸ್ ಆ ಗ್ಯಾಪ್ ಏನಿದೆ ಅದರಲ್ಲಿ ಕುಡಿಬೋದು. ಆ್ಯಂಡ್ ದ ಬೆಸ್ಟ್ ಯೂಸ್ ಆಫ್ ವೇ ಸಪ್ಲಿಮೆಂಟ್ ಇಸ್ ಫಾರ್ ದಿ ಅಥ್ಲೀಟ್ಸ್, ಅದೇ ವರ್ಕೌಟ್ ಆದ ನಂತರ ಪೋಸ್ಟ್ ವರ್ಕೌಟ್ ಶೇಕ್ ಥರ ಕುಡಿಬೋದು. ಇಲ್ಲ ಇಫ್ ಇನ್ ಕೇಸ್ ಅರ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮೀಲ್ ಟೈಮ್ ಇದೆ ಆ ಟೈಮಲ್ಲಿ ಕುಡಿಬೋದು. ಸೊ ವೇ ಪ್ರೋಟೀನ್ ಸಪ್ಲಿಮೆಂಟ್ಸ್ ತುಂಬ ಹೆಲ್ಪ್ ಮಾಡುತ್ತೆ ಅಥ್ಲೀಟ್ಸ್ಗೆ, ಎಸ್ಪೆಷಲಿ ಆ ಒಂದು ಎಕ್ಸ್ಟ್ರಾ ಒಂದು ಎಡ್ಜ್ ಏನಿದೆ ಆ ಕಾಂಪಿಟೇಟರ್ಸ್ ಮೇಲೆ ಅದನ್ನು ಕೊಡುತ್ತೆ. ಸೊ ಚೂಸ್ ದಿ ರೈಟ್ ಸಪ್ಲಿಮೆಂಟ್ ಆ್ಯಂಡ್ ಚೂಸ್ ದಿ ರೈಟ್ ಟೈಮಿಂಗ್ಸ್ ಟು ಹ್ಯಾವ್ ದಟ್ ಸಪ್ಲಿಮೆಂಟ್. ಆ್ಯಂಡ್ ಫೈನಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ ಅಂದರೆ, ಸರ್ ಇದು ತೊಗೊಳ್ಲೇಬೇಕಾ, ತೊಗೊಂಡಿಲ್ಲ ಅಂದರೆ ಬಾಡಿ ಬರ್ಸೋಕ್ಕಾಗಲ್ವಾ, ಅದು ಇದು ಅಂತ ಕೇಳ್ತಾರೆ. ಸೊ ತಾನೇ ನಾನು ನಿಮ್ಗೆ ಹೇಳಿದೆ, ದಿಸ್ ಈಸ್ ನಾಟ್ ಕಂಪಲ್ಸರಿ. ನಿಮ್ಮ ಮೇಯ್ನ್ ಫುಡ್ಡು ಒಂದು ಡೈಲಿ ರಿಕ್ವೈರ್ಮೆಂಟ್ ಪ್ರೋಟೀನ್ ಏನಿದೆ, ನಿಮ್ಮದು ಒಂದು ಡೈಲಿ ರಿಕ್ವೈರ್ಮೆಂಟ್ ಪ್ರೋಟೀನ್ ಹೇಗೆ ಫೈಂಡ್ ಔಟ್ ಬೇಕು ಅಂದರೆ ನಿಮ್ಮ ಗೋಲ್ಸ್ನ ಫಸ್ಟ್ ಫೈಂಡ್ ಔಟ್ ಮಾಡಬೇಕು. ಆ ಗೋಲ್ಸ್ ತಕ್ಕಂಗೆ ನಿಮ್ಮ ಪ್ರೋಟೀನ್ ಕಂಟೆಂಟ್ ಎವ್ರಿ ಸಿಂಗಲ್ ಡೇ ರೀಚ್ ಆಗ್ತಿದೆಯಲ್ವಾ ಅಂತ ಫೈಂಡ್ ಔಟ್ ಮಾಡಬೇಕು. ಇಫ್ ಇನ್ ಕೇಸ್ ರೀಚ್ ಆಗ್ತಾಯಿದ್ರೆ ದೆನ್ ಯು ಡೋಂಟ್ ನೀಡ್ ಇಟ್. ಬಟ್ ಇಫ್ ಇನ್ ಕೇಸ್ ಇಫ್ ಯು ಆರ್ ಇನ್ ಅ ಕಾಂಪಿಟೇಟಿವ್ ಝೋನ್, ಅದು ತೊಗೊಂಡಾದಾಗ ನಿಮ್ಮ ಒಂದು ಬಾಡಿ ಆ ಒಂದು ಕ್ರಿಸ್ಪ್ನೆಸ್, ಆ ಒಂದು ರಿಪ್ಡ್ ಲುಕ್ ಏನಿದೆ ಅದು ತೀರಾ ಜಾಸ್ತಿ ಆಗುತ್ತೆ. ವೇ ಪ್ರೋಟೀನ್ ಅಥ್ಲೀಟ್ಸ್ಗೆ ಆ ಥರ ಹೆಲ್ಪ್ ಮಾಡುತ್ತೆ. ಬಟ್ ನಾರ್ಮಲಿ ಜಿಮ್ಗೆ ಹೋಗೋರು, ಬಾಡಿ ಬಿಲ್ಡ್ ಮಾಡಬೇಕು ಅಂತ ಒಂದು ಪ್ಯಾಷನ್ ಇಟ್ಕೊಂಡಿರೋರು, ಅವ್ರು ತೊಗೊಳ್ಬೇಕಾ ಅಂತ ಕಂಪಲ್ಸರಿ ಏನಿಲ್ಲ. ತೊಗೊಂಡ್ರೆ ಇಟ್ ಈಸ್ ಗುಡ್. ಇಫ್ ಇನ್ ಕೇಸ್ ದೇ ಕಾಂಟ್ ಅಫೋರ್ಡ್, ಇಲ್ಲಾಂದರೆ ತೊಗೊಂಡು ಇಲ್ಲದೆ ಇದ್ರೂ ಆಗುತ್ತಾ ಅಂದರೆ ಎಸ್ ಡೆಫಿನೆಟ್ಲಿ ತೊಗೊಂಡಿಲ್ಲ ಅಂದ್ರೂ ಆಗುತ್ತೆ. ಬಟ್ ಮೇಕ್ ಶ್ಯೂರ್ ಯುವರ್ ಡೈಲಿ ಪ್ರೋಟೀನ್ ಕಂಟೆಂಟ್ ಇಸ್ ಕಮಿಂಗ್ ಫ್ರಮ್ ದಿ ಮೇನ್ ಫುಡ್. ಚಿಕನ್ ಇರ್ಬೋದು, ಮೊಟ್ಟೆ ಇರ್ಬೋದು, ವೆಜ್ ಸೋರ್ಸಸ್ ಎಷ್ಟೊಂದಿದೆ, ಅಂಥ ಒಂದು ವೆಜ್ ಸೋರ್ಸಸ್ಸಿಂದ ಬಂದ್ರೂ ಓಕೆ. ಬಟ್ ದ ಡೈಲಿ ರಿಕ್ವೈರ್ಮೆಂಟ್ ಆಫ್ ಪ್ರೋಟೀನ್ ನಿಮ್ಮ ಗೋಲ್ ರೀಚ್ ಆಗೋಕ್ಕೆ ಅದು ಮೇನ್ ಫುಡ್ಡಿಂದ ಬರ್ತಾಯಿದ್ರೆ ನೀವು ಸಪ್ಲಿಮೆಂಟ್ಸ್ ತೊಗೊಳೋದು ಯಾವುದೇ ಅವಶ್ಯಕತೆ ಇಲ್ಲ. ಸೊ ದಿಸ್ ಈಸ್ ಆಲ್ ಅಬೌಟ್ ವೇ ಪ್ರೋಟೀನ್. ಸೊ ಇದ್ರ ಬಗ್ಗೆ ಇನ್ನೂ ಏನಾದರೂ ಡೀಟೇಲ್ಸ್ ಬೇಕು, ಕ್ವೆಶ್ಚನ್ಸ್ ಇದೆ, ಅದು ಇದು ಅಂತ ಏನೋ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ರಿಪ್ಲೈ ಮಾಡ್ತೀನಿ. ಇಫ್ ಇನ್ ಕೇಸ್ ಇನ್ನೊಂದು ಸಪ್ರೇಟ್ ವೀಡಿಯೋ ಮಾಡಬೇಕು ಅಂದರೆ ಅದು ಮಾಡ್ತೀನಿ. ಐ ವಿಲ್ ಕಮ್ ಅಪ್ ವಿತ್ ಮೆನಿ ಮೋರ್ ಟಾಪಿಕ್ಸ್. ಅಲ್ಲಿವರೆಗೂ ಸ್ಟೇ ಫಿಟ್ ಆ್ಯಂಡ್ ಬಿ ಹ್ಯಾಪಿ. ಟೇಕ್ ಕೇರ್.